10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವು 2026ರ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳು ಬರ್ಬೋದು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. 1. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಉಲ್ಲಂಘಿಸಿ ಉದ್ದೇಶಪೂರ್ವಕವಾಗಿ ಗರ್ಭಪಾತ ಮಾಡಿಸುವುದನ್ನು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. 2. ನಿಶಸ್ತ್ರೀಕರಣ ಎಂದರೇನು? ಉತ್ತರ: ಕೆಲವೊಂದು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಬಳಕೆಯನ್ನು ನಿಲ್ಲಿಸುವುದಕ್ಕೆ ನಿಶಸ್ತ್ರೀಕರಣ ಅಂತ ಕರೀತಾರೆ. 3. ಶೀತಲ ಸಮರ ಎಂದರೇನು? ಉತ್ತರ: 2 ಶಕ್ತಿ ಬಣಗಳ ನಡುವಿನ ಅಘೋಷಿತ ಸಮರಕ್ಕೆ ಶೀತಲ ಸಮರ ಅಂತ ಕರೀತಾರೆ. 4. ಹೋಲೋಕಾಸ್ಟ್ ಎಂದರೇನು? ಉತ್ತರ: ಹಿಟ್ಲರನ್ನು ನಡೆಸಿದ ಸಾಮೂಹಿಕ ಕೊಗ್ಗಲಿಗೆ ಹೋಲೋಕಾಸ್ಟ್ ಅಂತ ಕರೀತಾರೆ. 5. ನಿರುದ್ಯೋಗ ಎಂದರೇನು? ಉತ್ತರ: ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಕೆಲಸ ಸಿಗದಿರುವ ಸ್ಥಿತಿಯನ್ನು ನಿರುದ್ಯೋಗ ಅಂತ ಕರೀತಾರೆ. 6. ಭ್ರಷ್ಟಾಚಾರ ಎಂದರೇನು? ಉತ್ತರ: ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನುಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡಿದರೆ ಅದನ್ನು ಭ್ರಷ್ಟಾಚಾರ ಅಂತ ಕರೀತಾರೆ. 7. ಪ್ರಾದೇಶಿಕ ಅಸಮತೋಲನ ಎಂದರೇನು? ಉತ್ತರ: ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳು ಮುಂದುವರೆದಿದ್ದರೆ ಕೆಲವು ಪ್ರದೇಶಗಳು ಹಿಂದುಳಿದಿರುವುದು ಪ್ರಾದೇಶಿಕ ಅಸಮತೋಲನ ಅಂತ ಕರೀತಾರೆ. 8. ಕೋಮುವಾದ ಎಂದರೇನು? ಉತ್ತರ: ಅನ್ಯ ಜಾತಿಯ ಬಗ್ಗೆ ಸ್ಮರಣೆ ಇಲ್ಲದಿರುವುದಕ್ಕೆ ಕೋಮುವಾದ ಅಂತ ಕರೀತಾರೆ. 9. ಅಲಿಪ್ತ ನೀತಿ ಎಂದರೇನು? ಉತ್ತರ: ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ತಟಸ್ಥವಾಗಿರುವುದಕ್ಕೆ ಅಲಿಪ್ತ ನೀತಿ ಅಂತ ಕರೀತಾರೆ. 10. ವರ್ಣಭೇದ ನೀತಿ ಎಂದರೇನು? ಉತ್ತರ: ಒಂದು ವರ್ಣದ ಜನಸಮುದಾಯ ಇನ್ನೊಂದು ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಅಂತ ಕರೀತಾರೆ. 11. ತೃತೀಯ ಜಗತ್ತು ಎಂದರೇನು? ಉತ್ತರ: ಶೀತಲ ಸಮರದ ವೇಳೆ ಅಮೆರಿಕ ಅಥವಾ ರಷ್ಯಾ ಬಣವನ್ನು ಸೇರದೆ ತಟಸ್ಥವಾಗಿದ್ದ ರಾಷ್ಟ್ರಗಳ ಗುಂಪಿಗೆ ತೃತೀಯ ಜಗತ್ತು ಅಂತ ಕರೀತಾರೆ. 12. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಉತ್ತರ: ಸಮಾಜದ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರೀತಾರೆ. 13. ಶ್ರಮ ವಿಭಜನೆ ಎಂದರೇನು? ಉತ್ತರ: ಒಂದು ಕೆಲಸವನ್ನು ಜನರು ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ಕೌಶಲ್ಯ, ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಕೆಲಸ ಮಾಡುವುದಕ್ಕೆ ಶ್ರಮ ವಿಭಜನೆ ಅಂತ ಕರೀತಾರೆ. 14. ಜನಮಂದೆ ಎಂದರೇನು? ಉತ್ತರ: ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಜನಮಂದೆ ಅಂತ ಕರೀತಾರೆ. 15. ಪರಿಸರ ಚಳುವಳಿ ಎಂದರೇನು? ಉತ್ತರ: ಪರಿಸರದಲ್ಲಿರುವ ಜೀವ ಜಗತ್ತಿನ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸುವ ಚಳುವಳಿಯನ್ನು ಪರಿಸರ ಚಳುವಳಿ ಅಂತ ಕರೀತಾರೆ. 16. ಬಾಲಕಾರ್ಮಿಕತನ ಎಂದರೇನು? ಉತ್ತರ: ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆಗೆ ಬಾಲಕಾರ್ಮಿಕತನ ಅಂತ ಕರೀತಾರೆ. 17. ಬಾಲ್ಯ ವಿವಾಹ ಎಂದರೇನು? 18 ವರ್ಷದೊಳಗಿನ ಹುಡುಗಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡುವುದಕ್ಕೆ ಬಾಲ್ಯ ವಿವಾಹ ಅಂತ ಕರೀತಾರೆ. 18. ನೀರಾವರಿ ಎಂದರೇನು? ವ್ಯವಸಾಯದ ಭೂಮಿಗೆ ಬಾವಿ, ಕೆರೆ, ಕಾಲುವೆಗಳ ಮೂಲಕ ನೀರು ಹಾಯಿಸುವುದಕ್ಕೆ ನೀರಾವರಿ ಎನ್ನುವರು. 19. ವ್ಯವಸಾಯ ಎಂದರೇನು? ಉತ್ತರ: ಭೂಮಿಯನ್ನು ಹದ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆಯುವುದಕ್ಕೆ ವ್ಯವಸಾಯ ಅಂತ ಕರೀತಾರೆ. 20. ಮಿಶ್ರ ಬೇಸಾಯ ಎಂದರೇನು? ಉತ್ತರ: ವ್ಯವಸಾಯದ ಜೊತೆಗೆ ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ, ಹೈನುಗಾರಿಕೆ ಮುಂತಾದವುಗಳನ್ನು ಮಾಡುವುದಕ್ಕೆ ಮಿಶ್ರ ಬೇಸಾಯ ಅಂತ ಕರೀತಾರೆ. 21. ಜೆಡ್ ಮಾದರಿಯ ಬೇಸಾಯ ಪದ್ಧತಿ ಎಂದರೇನು? ಹಿಂಗಾರು ಮತ್ತು ಮುಂಗಾರು ಬೇಸಾಯ ಪದ್ಧತಿಯ ನಡುವಿನ ಬೇಸಾಯ ಪದ್ಧತಿಯನ್ನು ಜೆಡ್ ಮಾದರಿಯ ಬೇಸಾಯ ಪದ್ಧತಿ ಅಂತ ಕರೀತಾರೆ. 22ನೇ ಪ್ರಶ್ನೆ: ಆರ್ಥಿಕ ಸ್ಥಿರತೆ ಎಂದರೇನು? ಉತ್ತರ: ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನು ಆರ್ಥಿಕ ಸ್ಥಿರತೆ ಅಂತ ಕರೀತಾರೆ. 23. ಸಾಮಾಜಿಕ ನ್ಯಾಯ ಎಂದರೇನು? ಉತ್ತರ: ಬಡವ ಬಲ್ಲಿದ, ನಗರ ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರು ಸಮಾನವಾಗಿ ಹಂಚಿಕೆಯಾಗುವುದು, ಇದನ್ನು ಸಾಮಾಜಿಕ ನ್ಯಾಯ ಅಂತ ಕರೀತಾರೆ. 24. ಸುಗ್ಗಿಪೂರ್ವ ತಂತ್ರಜ್ಞಾನ ಎಂದರೇನು? ಉತ್ತರ: ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. 25. ಟೆಲಿಶಾಪಿಂಗ್ ಎಂದರೇನು? ಉತ್ತರ: ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಂದು ಮನೆಯಲ್ಲಿಯೇ ಕುಳಿತು ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಇದನ್ನು ಟೆಲಿಶಾಪಿಂಗ್ ಅಂತ ಕರೀತಾರೆ. ಘೋಷಣೆಗಳನ್ನು ನೋಡ್ತಾ ಹೋಗೋಣ. 1. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್ ಅವರು. 2. ಜೈ ಹಿಂದ್ ಮತ್ತು ದೆಹಲಿ ಚಲೋ, ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕರೆ ನೀಡ್ತಾರೆ.
3 ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಕಾರ್ನ್ವಾಲಿಸ್ ಅವರು ಹೇಳ್ತಾರೆ. 4 ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಮತ್ತು ಮಾಡು ಇಲ್ಲವೇ ಮಡಿ ಎಂಬ ವಾಕ್ಯವನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು. 5 ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತೀಯರಿಗೆ ಭಾರತ ಅಂತ ಕರೆದವರು ದಯಾನಂದ ಸರಸ್ವತಿಯವರು. ಪ್ರಮುಖ ಕೃತಿಗಳು ಅಥವಾ ಪತ್ರಿಕೆಗಳು: ಮೊದಲನೇದು ಸತ್ಯಾರ್ಥ ಪ್ರಕಾಶ, ದಯಾನಂದ ಸರಸ್ವತಿಯವರು. 2 ಗುಲಾಮಗಿರಿ, ಜ್ಯೋತಿಬಾ ಫುಲೆ ಅವರು. 3 ನ್ಯೂ ಇಂಡಿಯಾ, ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. 4 ಸಂವಾದ ಕೌಮುದಿ. 5 ಜನತಾ ಮೂಕನಾಯಕ, ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಡಾಕ್ಟರ್ BR ಅಂಬೇಡ್ಕರ್ ಅವರು. 6 ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ, ಸರ್ ಎಂ ವಿಶ್ವೇಶ್ವರಯ್ಯನವರು.